ಖಂಡಿತವಾಗಿಯೂ ದೇವರ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಅತ್ಯಗತ್ಯ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಆರಂಭಿಸಲಿದ್ದೇವೆ. ಬ್ಯಾಂಕಿನ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವನೇ ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ನಮ್ಮ ಸರ್ವಸ್ವ ನೀನೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವ ಸೃಷ್ಟಿಕರ್ತ ದೇವನೇ ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ಶಾಂತಿಯ ಹಾದಿಯಲಿ ಪ್ರೀತಿಯು ನೀತಿಯು ನಮದಾಗಲಿ, ನಮ್ಮಯ ಜೀವನ ಪಯಣದಲ್ಲಿ. ಪ್ರೀತಿಯು ನೀತಿಯು ನಮದಾಗಲಿ, ನಮ್ಮಯ ಜೀವನ ಪಯಣದಲ್ಲಿ. ಹೊಸ ಬಾಳ ಬೆಳಕನ್ನು ಕರುಣಿಸು ನೀ, ಜಗವನ್ನು ಬೆಳಗಲು ಕೃಪೆ ನೀಡು ನೀ. ಸರ್ವ ಸೃಷ್ಟಿಕರ್ತ ದೇವನೇ ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ನಮ್ಮ ಸರ್ವಸ್ವ ನೀನೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವ ಸೃಷ್ಟಿಕರ್ತ ದೇವನೇ ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ಧನ್ಯವಾದಗಳು. ಎಲ್ಲರೂ ಆಸೀನರಾಗೋಣ. ಪ್ರಿಯರೇ, ಇವತ್ತಿನ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಲು ಅನೇಕ ಗಣ್ಯರು ನಮ್ಮೊಡನಿದ್ದಾರೆ. ಈ ಕಾರ್ಯಕ್ರಮದ ಭವ್ಯ ವೇದಿಕೆ ಇವರ ಆಗಮನವನ್ನು ಬಯಸುತ್ತಿದೆ. ನಮ್ಮೊಡನೆ ಇದ್ದಾರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸಹಕಾರ ರತ್ನ ಶ್ರೀಯುತ ಅನಿಲ್ ಲೋಬರ್, ಬೈಂದೂರು ಹೋಲಿ ಕ್ರಾಸ್ ಚರ್ಚಿನ ಗುರುಗಳಾದ ವಂದನೆಯ ಗುರು ವಿನ್ಸೆಂಟ್ ಕುವೆಲ್ಲೋ, ಶ್ರೀಯುತ ಗಣೇಶ್ ಕಾರಂತ್ ರಂಗಭೂಮಿ ಕಲಾವಿದರು ಲಾವಣ್ಯ ಬೈಂದೂರು, ಶ್ರೀಯುತ ಫಯಾಜ್ ಅಲಿ ಸಾಮಾಜಿಕ ಕಾರ್ಯಕರ್ತರು, ಶ್ರೀಮತಿ ಶೈಲಾ ಅಧ್ಯಕ್ಷರು ಧರ್ಮಸ್ಥಳ ಸ್ವಸಹಾಯ ಸಂಘ, ಡಾಕ್ಟರ್ ಎಲ್ರಾಯ್ ಸಲ್ಡಾನಾ ವೈದ್ಯರು ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಮಂಗಳೂರು, ಶ್ರೀಯುತ ಎಲ್ರಾಯ್ ಕಿರಣ್ ಕ್ರಾಸ್ತಾ ಎಂಸಿಸಿ ಬ್ಯಾಂಕ್ ಬೈಂದೂರು ಶಾಖೆಯ ಉಸ್ತುವಾರಿ ನಿರ್ದೇಶಕರು, ಶ್ರೀಯುತ ಸುನಿಲ್ ಮಿನೇಜಸ್ ಜನರಲ್ ಮ್ಯಾನೇಜರ್ ಎಂಸಿಸಿ ಬ್ಯಾಂಕ್, ಇವರೆಲ್ಲರನ್ನು ಎಂಸಿಸಿ ಬ್ಯಾಂಕ್ ಬೈಂದೂರು ಶಾಖೆಯ ಸೀನಿಯರ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸಂದೀಪ್ ಕ್ವಾಡ್ರಸ್ ರವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ನಮ್ಮೆಲ್ಲ ಗಣ್ಯರಿಗೆ. ಧನ್ಯವಾದಗಳು. ದಯವಿಟ್ಟು ಗಣ್ಯರು ಆಸೀನರಾಗುವುದು. ನಾನು ಈವಾಗಲೇ ಹೇಳಿದ ಹಾಗೆ ಇಂದಿನ ಕಾರ್ಯಕ್ರಮ 3 ಕಾರ್ಯಕ್ರಮಗಳ ಸಂಗಮ, ತ್ರಿಸಂಗಮ ಎನ್ನಬಹುದು.
ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳನ್ನು, ಎಲ್ಲ ಗ್ರಾಹಕರನ್ನು ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನು ತಮ್ಮ ಸ್ವಾಗತ ನುಡಿಗಳಿಂದ ಸ್ವಾಗತಿಸಲಿದ್ದಾರೆ ಬೈಂದೂರು, ಕುಂದಾಪುರ ಹಾಗೂ ಬ್ರಹ್ಮಾವರ ಶಾಖೆಯ ಉಸ್ತುವಾರಿ ನಿರ್ದೇಶಕರು ಶ್ರೀಯುತ ಎಲ್ರಾಯ್ ಕಿರಣ್ ಕ್ರಾಸ್ಟ. ತಮಗೆಲ್ಲರಿಗೂ ಶುಭ ದಿನವನ್ನು ಆಶಿಸುತ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಬ್ಯಾಂಕಿನ ಅಧ್ಯಕ್ಷರಾದ ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಸಹಕಾರ ರತ್ನ ಅನಿಲ್ ಲೋಬರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಒಂದು ಸುಂದರವಾದ ಕಾರ್ಯಕ್ರಮ ಮಹಿಳಾ ದಿನದ ಅಂಗವಾಗಿ ಮಾತೆಯರಿಗೆ ಗೌರವ ಅರ್ಪಣೆ, ಬ್ಯಾಂಕಿನ ಸಾಧನೆ ಹಾಗೂ ಸಾಧನೆಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ. ಬೈಂದೂರು ಜನತೆಯ ಪ್ರೋತ್ಸಾಹಕ್ಕೆ ಪ್ರತಿಯಾಗಿ ಬ್ಯಾಂಕಿನಿಂದ ಒಂದು ಬೈಂದೂರಿನ ಜನತೆಗೆ ಕಿಂಚಿತ್ ಸೇವೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವಿಂದಿಲ್ಲಿ ಸೇರಿದ್ದೇವೆ. ಆಗಸ್ಟ್ 3ನೇ ತಾರೀಕು 2025ರಂದು ಬೈಂದೂರು ಶಾಖೆಯನ್ನು ಉದ್ಘಾಟನೆ ಮಾಡುವಾಗ ಎಲ್ಲರ ಮಾತಿತ್ತು, ನೀವು ಮೊದಲೇ ಬರಬೇಕಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ದೇಶನದಂತೆ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸರಿಸಮನಾಗಿ ನೀಡುವ ಸೇವೆಗೆ MCC ಬ್ಯಾಂಕ್ ಖ್ಯಾತಿಯನ್ನು ಪಡೆದಿದೆ. ಅದರಲ್ಲೂ ಬೈಂದೂರು ಜನತೆಯ ಸಹಕಾರದಿಂದ ಬೈಂದೂರು ಶಾಖೆ ಯಾರೂ ಮಾಡದಂಥ ಸಾಧನೆಯನ್ನ ಮಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಮತ್ತು ಈ ಸಾಧನೆಗೆ ಎಲ್ಲಿಯೂ ಮಾಡಿರದಂಥ ಒಂದು ಕಾರ್ಯಕ್ರಮ ಈ ನಮ್ಮ ಇಂದಿನ ಕಾರ್ಯಕ್ರಮ. ಈ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಸಹಕಾರ ರತ್ನ ಅನಿಲ್ ಲೋಬರ್ ಅವರು 2018ರಿಂದ ಈ ಬ್ಯಾಂಕಿನ ಚುಕ್ಕಾಣಿ ನೀಡಿದ ನಂತರ ಒಂದು ಬ್ಯಾಂಕಿಗೆ ಒಂದು ಹೊಸ ದಿಶೆಯನ್ನು ನೀಡಿದಂಥ ಶ್ರೀಯುತ ಸಹಕಾರ ರತ್ನ ಅನಿಲ್ ಲೋಬರ್ ಅವರಿಗೆ ಬೈಂದೂರು ಜನತೆ ಹಾಗೂ MCC ಬ್ಯಾಂಕ್ ಹಾಗೂ ಎಲ್ಲ ಗ್ರಾಹಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಬೈಂದೂರು ಶಾಖೆಯ ಸೀನಿಯರ್ ಮ್ಯಾನೇಜರ್ ಆಗಿರುವಂಥ ಸಂದೀಪ್ ಕ್ವಾಡ್ರಸ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಬ್ಯಾಂಕನ್ನು ಆಶೀರ್ವದಿಸಿ ನಮ್ಮ ಗ್ರಾಹಕರಾಗಿ ಹಾಗೂ ಈ ಬ್ಯಾಂಕಿನ ಹಿತೈಷಿಗಳಲ್ಲಿ ಒಬ್ಬರಾಗಿರುವಂಥವರು ರೆವರೆಂಡ್ ಫಾದರ್ ವಿನ್ಸೆಂಟ್ ಕುಯಿಲರ್ ಅವರು, ಬೈಂದೂರು ಚರ್ಚಿನ ಧರ್ಮಗುರುಗಳು. ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಅಧ್ಯಕ್ಷರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕಲಾವಿದರು ಹಾಗೂ ಲಾವಣ್ಯ ಬೈಂದೂರು ಇದರ ಪ್ರಮುಖ ಕಂಬಗಳಲ್ಲಿ ಒಬ್ಬರಾಗಿರುವಂಥ ಶ್ರೀಯುತ ಗಣೇಶ್ ಕಾರಂತ್ರವರು, ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರವನ್ನು ನೀಡ್ತಾ ಇರುವವರು. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೂ ಅಧ್ಯಕ್ಷರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬೈಂದೂರಿನ ಪರಿಸರದಲ್ಲಿ ಪ್ರಖ್ಯಾತ ವ್ಯಕ್ತಿ ಅಂತ ಹೇಳಿದರೆ ಫಯಾಜ್ ಅಲಿ ಅವರು. ಫಯಾಜ್ ಅಲಿ ಅವರು ಎಲ್ಲಿದ್ದಾರೆ ಅಲ್ಲಿ ಸಮಾಜ ಸೇವೆ ಇದೆ ಅನ್ನುವಂಥದ್ದು ಖಂಡಿತ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಕಿನ ಹಿತೈಷಿಗಳಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರಾಗಿರುವಂಥ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೂ ಅಧ್ಯಕ್ಷರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಈ ಪರಿಸರದಲ್ಲಿ ಪ್ರಖ್ಯಾತ ಸಂಘ ಸಂಸ್ಥೆಗಳಲ್ಲಿ ಒಂದು ಧರ್ಮಸ್ಥಳ ಸ್ವಸಹಾಯ ಸಂಘ ಎಡತರೆ. ಇದರ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶೈಲರವರು ನಮ್ಮೊಂದಿಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರವನ್ನ ಅವರ ಸಂಘದಿಂದ ನೀಡಿದ್ದಾರೆ. ಮೇಡಮ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ
ಫಾದರ್ ಮುಲ್ಲರ್ ಸಂಸ್ಥೆಯ ಪ್ರತಿನಿಧಿಯಾಗಿ ನಮ್ಮ ಮುಂದೆ ವೇದಿಕೆಯಲ್ಲಿ ಹಾಜರಿರುವಂತ ಡಾಕ್ಟರ್ ಎಲ್ರಾಯ್ ಸಲ್ಡಾನಾ ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೂ ಅಧ್ಯಕ್ಷರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ MCC ಬ್ಯಾಂಕಿನ ಮಹಾಪ್ರಬಂಧಕರು ಸುನಿಲ್ ಮೆನೇಜಸ್ ಹಾಗೂ ಈ ಶಾಖೆಯ ಸೀನಿಯರ್ ಮ್ಯಾನೇಜರ್ ಶ್ರೀಯುತ ಸಂದೀಪ್ ಕೌಡ್ರಸ್ ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಗ್ರಾಹಕರ ಪರಿಶ್ರಮದಿಂದ ಈ ನಮ್ಮ ಶಾಖೆ ಕೇವಲ 6 ತಿಂಗಳಲ್ಲಿ 10 ಕೋಟಿಯ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸಾಧನೆಗೆ ಸಹಕರಿಸಿದ ಎಲ್ಲ ನಮ್ಮ ಗ್ರಾಹಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದರೊಂದಿಗೆ ಬೈಂದೂರಿನ ಮಹಾಜನತೆಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಲು ತುಂಬ ದೂರದಿಂದ ಇಲ್ಲಿಯ ತನಕ ಬಂದು ಫಾದರ್ ಮುಲ್ಲರ್ ಸಂಸ್ಥೆಯವರು ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವರಿಗೂ ಅವರ ಎಲ್ಲ ಡಾಕ್ಟರ್ಸ್ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವದಲ್ಲಿರುವಂತಹ ಬೈಂದೂರು ಚರ್ಚಿನ ಆರೋಗ್ಯ ಆಯೋಗ, ICYM, ಸ್ತ್ರೀ ಸಂಘಟನೆ, ಕಥೋಲಿಕ್ ಸಭಾ, ಹಿರಿಯ ನಾಗರಿಕರ ವೇದಿಕೆ ಬೈಂದೂರು, ಲಾವಣ್ಯ ಬೈಂದೂರು ಹಾಗೂ ಧರ್ಮಸ್ಥಳ ಸ್ವಸಹಾಯ ಸಂಘ ಎಡ್ತಾರೆ ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತ ಫಾದರ್ ಮುಲ್ಲರ್ ಸಂಸ್ಥೆಯ ಡೇವಿಡ್ ಸಿಕ್ವೇರಾ ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಶಾಖೆಯ ಕಟ್ಟಡ ಮಾಲೀಕರಾಗಿರುವಂತಹ ಜಗನ್ನಾಥ್ ಶೆಟ್ಟಿ ಅವರು ಹಾಗೂ ಹೋಲಿ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಡೇನಿಯಲ್ ನಜರತ್ ರವರು ಹಾಗೂ ಡಾಕ್ಟರ್ ರೋಷನ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಭವ್ಯ ಸ್ವಾಗತವನ್ನು ಕೋರಿದ ನಿರ್ದೇಶಕರಾದ ಶ್ರೀಯುತ ಎಲ್ರಾಯ್ ಕಿರಣ್ ಕ್ರಾಸ್ಟ ಸರ್, ನಿಮಗೂ ಸಹ ಈ ಸಮಾರಂಭಕ್ಕೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಉದ್ಘಾಟನೆ. ಬೆಳಕು ಯಶಸ್ಸಿಗೆ ಮೂಲ ಕಾರಣ, ದೀಪ ತ್ಯಾಗದ ಸಂಕೇತ. ದೀಪ ಬೆಳಗಿಸುವುದರ ಮೂಲಕ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದೇವೆ. ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀಯುತ ಅನಿಲ್ ಲೋಬರ್ ಅವರು ಈ ಉದ್ಘಾಟನೆಯನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರು ಈ ಉದ್ಘಾಟನಾ ಸಮಾರಂಭಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆಯ ಮೂಲಕ ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳುತ್ತಿರುವ ಈ ಕಾರ್ಯಕ್ರಮಕ್ಕೆ ನಾವು ಶುಭವನ್ನು ಕೋರೋಣ. ಹಾಗೂ ನಮ್ಮೊಡನೆ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತ ಬಂಧು ಮಿತ್ರರಿದ್ದಾರೆ. ಅವರಿಗೂ ಸಹ MCC ಬ್ಯಾಂಕ್ ಇವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಗಸ್ಟ್ 3, 2025 ಆರಂಭಗೊಂಡ ಬೈಂದೂರು ಶಾಖೆ ಕೇವಲ 6 ತಿಂಗಳಲ್ಲಿ 10 ಕೋಟಿ ವ್ಯವಹಾರದ ಸಾಧನೆಯನ್ನು ಮಾಡಿದೆ. ಮೊನ್ನೆ ಫೆಬ್ರವರಿ 21 10 ಕೋಟಿ 6,35,776 ರೂಪಾಯಿಗಳ ವ್ಯವಹಾರ ಮಾಡಿ ಈ ಮೈಲುಗಲ್ಲನ್ನು ದಾಟಿದೆ. ಖಂಡಿತವಾಗಿ ಇದನ್ನು ಸಂಭ್ರಮಿಸಲೇಬೇಕು. ಈ ಮೈಲಿಗಲ್ಲನ್ನು ಕೇವಲ 6 ತಿಂಗಳಲ್ಲಿ ಸಾಧಿಸಲು ಕಾರಣಕರ್ತರು ನೀವು, ನಮ್ಮ ಬೈಂದೂರು ಶಾಖೆಯ ಗ್ರಾಹಕರು. ಆದರೆ ಪ್ರತಿಯೊಬ್ಬ ಗ್ರಾಹಕರನ್ನು ಇಲ್ಲಿ ವೇದಿಕೆಗೆ ಕರೆಯಲು ಅನಾನುಕೂಲವಾಗಿರುವುದರಿಂದ ಈ ಎಲ್ಲ ಗ್ರಾಹಕರ ಪರವಾಗಿ 10 ಕೋಟಿ ಸಂಭ್ರಮಕ್ಕೆ 10 ಗ್ರಾಹಕರನ್ನು ನೇಮಿಸಿದ್ದೇವೆ. ಅವರ ಹೆಸರುಗಳನ್ನು ಓದಿ ಹೇಳಿದಾಗೆ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಈ ಸಂಭ್ರಮದ ಕೇಕ್ ಕತ್ತರಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಜೋಸೆಫ್ ಡಿಸೋಜಾ, ಶ್ರೀ ಜೋಸೆಫ್ ಡಿಸೋಜಾ, ಐರಿನ್ ಡಿಸೋಜಾ,
ಉಷಾ, ಪ್ರೇಮಾ ಜೆ ಶೆಟ್ಟಿ, ನಾಗರಾಜ್ ಶೇಟ್, ನಾಗರತ್ನ ಶೆಟ್ಟಿ, ಹೂವಯ್ಯ ಮರಾಠಿ, ಸ್ಟೆಲ್ಲಾ ಡಿಸೋಜಾ, ಕ್ಲೆಮೆಂಟ್ ಗ್ರಾಸ್, ಸುಧಾಕರ್ ದೇವಾಡಿಗ. ಜೋಸೆಫ್ ಡಿಸೋಜಾ, ಐರಿನ್ ಡಿಸೋಜಾ, ಉಷಾ, ಪ್ರೇಮಾ ಜೆ ಶೆಟ್ಟಿ, ನಾಗರಾಜ್ ಶೇಟ್, ನಾಗರತ್ನ ಶೆಟ್ಟಿ, ಹೂವಯ್ಯ ಮರಾಠಿ, ಸ್ಟೆಲ್ಲಾ ಡಿಸೋಜಾ, ಕ್ಲೆಮೆಂಟ್ ಗ್ರಾಸ್, ಸುಧಾಕರ್ ದೇವಾಡಿಗ. ಐರಿನ್ ರೋಡ್ರಿಗಸ್, ಇಲ್ಲಿ ನಾಗರತ್ನ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಇಲ್ಲ, ಹಾಗಾಗಿ 10 ಗ್ರಾಹಕರು ನಮಗೆ ಬೇಕು. ಐರಿನ್ ರೋಡ್ರಿಗಸ್ ದಯವಿಟ್ಟು ಅವರು ವೇದಿಕೆಗೆ ಮೇಲ್ಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಖಂಡಿತವಾಗಿ ಈ 10 ಕೋಟಿ ಸಾಧಿಸಲು ನಮ್ಮ ಎಲ್ಲ ಬೈಂದೂರು ಶಾಖೆಯ ಗ್ರಾಹಕರು ಕಾರಣಕರ್ತರು. ಜೋರಾದ ಚಪ್ಪಾಳೆಯ ಮೂಲಕ ಈ 10 ಕೋಟಿಯ ಸಂಭ್ರಮವನ್ನು ನಾವು ಆಚರಿಸೋಣ. ಚಪ್ಪಾಳೆ. ಮಗದೊಮ್ಮೆ ಈ ಮಹತ್ವದ ಸಾಧನೆಗೆ ಸಹಕಾರ ನೀಡಿದ ಎಲ್ಲ ಬೈಂದೂರು ಶಾಖೆಯ ಗ್ರಾಹಕರಿಗೆ ಎಂಸಿಸಿ ಬ್ಯಾಂಕಿನ ಪರವಾಗಿ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಹಾಗೂ ವಂದನೆಗಳನ್ನು ನೀಡ್ತಾ ಇದ್ದೇವೆ. ಈಗ ಎಲ್ಲ ಗ್ರಾಹಕರ ಪರವಾಗಿ ನಮ್ಮ ಈ 10 ಗ್ರಾಹಕರನ್ನು ಗೌರವಿಸಲಿದ್ದೇನೆ. ಮೊದಲು ನಾವು ನಮ್ಮ ಪುರುಷ ಗ್ರಾಹಕರನ್ನು ಅಭಿನಂದಿಸಲಿದ್ದೇವೆ. ಜೋಸೆಫ್ ಡಿಸೋಜಾ, ನಾಗರಾಜ್ ಶೇಟ್, ಹೂವಯ್ಯ ಮರಾಠಿ, ಕ್ಲೆಮೆಂಟ್ ಗ್ರಾಸ್ ಹಾಗೂ ಸುಧಾಕರ್ ದೇವಾಡಿಗ. ನಮ್ಮ ಅಧ್ಯಕ್ಷರು ನಮ್ಮ ಈ ಗ್ರಾಹಕರನ್ನು ಅಭಿನಂದಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಚಪ್ಪಾಳೆಯನ್ನು ನೀಡೋಣ, ಶುಭ ಕೋರೋಣ. ಈಗ ಇಂದು ಮಹಿಳೆಯರ ದಿನ, ಹಾಗಾಗಿ ನಾವು ಈ ಮಹಿಳೆಯರನ್ನು ಈಗ ನಾವು ಶುಭಾಶಯವನ್ನು ಕೋರಲಿದ್ದೇವೆ. ಮೊದಲು ಇಲ್ಲಿರುವ 5 ಮಹಿಳೆಯರು ವೇದಿಕೆಯ ಮೇಲಿರುವ ಐರಿನ್ ಡಿಸೋಜಾ, ಉಷಾ, ಪ್ರೇಮಾ ಜೆ ಶೆಟ್ಟಿ, ಐರಿನ್ ರೋಡ್ರಿಗಸ್ ಹಾಗೂ ಸ್ಟೆಲ್ಲಾ ಡಿಸೋಜಾ ಇವರನ್ನು ಈಗ ಗೌರವಿಸಲಿದ್ದೇವೆ. ಹಾಗೂ ಮಹಿಳಾ ದಿನದ ಶುಭಾಶಯಗಳನ್ನು, ಅಂತಾರಾಷ್ಟ್ರೀಯ ಮಹಿಳೆಯರ ದಿನದ ಶುಭಾಶಯಗಳನ್ನು ಅವರಿಗೆ ಕೋರ್ತಾ ಇದ್ದೇವೆ. ಒಂದು ಗ್ರೂಪ್ ಫೋಟೋ ದಯವಿಟ್ಟು ಇಲ್ಲಿ ಹಿಂದುಗಡೆ. ಗಣ್ಯರೊಡನೆ ಒಂದು ಗ್ರೂಪ್ ಫೋಟೋ ಈಗ
ನಮ್ಮ ಈ ಬೈಂದೂರು ಶಾಖೆ 10 ಕೋಟಿಯನ್ನು ತಲುಪಿಸಲು ಎಲ್ಲ ಗ್ರಾಹಕರು ನೀವು ತಮ್ಮ ಬಿಸ್ನೆಸ್ ಅನ್ನು ವ್ಯವಹಾರವನ್ನು ನಮ್ಮ ಈ ಶಾಖೆಗೆ ನೀಡಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ನಾವು ಈ 10 ಗ್ರಾಹಕರನ್ನು ಈಗ ಸನ್ಮಾನಿಸಿದ್ದೇವೆ. ನಿಮಗೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಈಗ ತಾನೇ ಹೇಳಿದ ಹಾಗೆ ಇಂದು ಅಂತಾರಾಷ್ಟ್ರೀಯ ಮಹಿಳೆಯರ ದಿನ. ಮಹಿಳಾ ಶಕ್ತಿ ವಿಶೇಷ ಶಕ್ತಿ. ಇಂದು ಮಹಿಳೆಯರು ಪ್ರತಿಯೊಂದರಲ್ಲಿ ಮುಂದೆ. ಎಂಸಿಸಿ ಬ್ಯಾಂಕ್ ಮಗದೊಮ್ಮೆ ನಿಮಗೆ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವು 10 ಕೋಟಿ ಸಾಧನೆಯನ್ನು ಹೇಳ್ತಾ ಇದ್ದೇವೆ. ಈ ಸಾಧನೆಗೆ ಗ್ರಾಹಕರಿಗೆ ವಿಶೇಷ ಸೇವೆಯನ್ನು ನೀಡಿ ಬೈಂದೂರು ಶಾಖೆಯನ್ನು ಈ ಉತ್ತುಂಗಕ್ಕೆ ಏರಿಸಲು ಇಲ್ಲಿನ ಪ್ರಬಂಧಕರು ಹಾಗೂ ಇಲ್ಲಿನ ಶಾಖಾ ಸಿಬ್ಬಂದಿಗಳು ಸಹ ಕಾರಣರು. ಇವರನ್ನು ಸಹ ನಾವು ಈಗ ಗೌರವಿಸಲಿದ್ದೇವೆ. ಬೈಂದೂರು ಶಾಖೆಯ ಪ್ರಬಂಧಕರಾಗದ ಮತ್ತು ಸೀನಿಯರ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸಂದೀಪ್ ಕ್ವಾಡ್ರಸ್ ಇವರನ್ನು ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನಿಸಬೇಕು, ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಶಾಖೆಯ ಎಲ್ಲ ಸಿಬ್ಬಂದಿಗಳು ಈ ವೇದಿಕೆಯ ಮೇಲ್ಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಿಬ್ಬಂದಿಗಳು ಜಾನಿಟಾ ಲೂಯಿಸ್, ಎಲ್ಡ್ರಿನ್, ಸ್ವಾತಿ ಮತ್ತು ಆಶಾ. ಬೈಂದೂರು ಪರಿಸರದಲ್ಲಿ ವಿಶೇಷ ಸೇವೆಯನ್ನು ನೀಡುತ್ತಿರುವ ಬ್ಯಾಂಕ್ ಎಂದು ಈಗಾಗಲೇ ಪ್ರಸಿದ್ಧವಾಗಿದೆ ನಮ್ಮ ಎಂಸಿಸಿ ಬ್ಯಾಂಕ್ ಬೈಂದೂರು ಶಾಖೆ. ಹಾಗಾಗಿ ಈ ಸೇವೆಯನ್ನು ನೀಡುತ್ತಿರುವ ನಮ್ಮ ಪ್ರಬಂಧಕರು ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳಿಗೂ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ 10 ಕೋಟಿಯ ಶುಭಾಶಯಗಳು ಹಾಗೂ ಅವರಿಗೆ ನಮ್ಮ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಗುರುತಿಸಬೇಕು, ನಮ್ಮ ಬೈಂದೂರು ಶಾಖೆಯ ಉಸ್ತುವಾರಿ ನಿರ್ದೇಶಕರಾದ ಶ್ರೀಯುತ ಎಲ್ರಾಯ್ ಕಿರಣ್ ಕ್ರಾಸ್ಟಾ ಇವರನ್ನು ಸಹ ನಾವು ಸನ್ಮಾನಿಸಲೇಬೇಕು, ಗೌರವಿಸಲೇಬೇಕು. ಅವರ ಸೇವೆ ವಿಶೇಷ. ಈ ಕೇವಲ ಬೈಂದೂರು ಅಲ್ಲದೆ ಕುಂದಾಪುರ, ಬ್ರಹ್ಮವಾರ ನಮ್ಮ 3 ಶಾಖೆಗೂ ಸಹ ಅವರಿಗೆ ಯಾವಾಗ ಅವಕಾಶ ಉಂಟು, ಸಮಯ ಉಂಟು, ಆ ಸಮಯದಲ್ಲಿ ಈ ಬ್ರಾಂಚ್ಗಳಿಗೆ ಭೇಟಿ ನೀಡಿ ತಮ್ಮ ಸೇವೆಯನ್ನು ತಮ್ಮ ಏನು ಅನುಭವ ಇದೆ ಅದನ್ನು ಅವರು ಹಂಚ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್, ನಿಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಮಹಿಳಾ ದಿನದ ಶುಭಾಶಯಗಳನ್ನು ಕೋರುತ್ತಿರುವಾಗ ಈ ಸಂದರ್ಭದಲ್ಲಿ ಎಂಸಿಸಿ ಬ್ಯಾಂಕಿನ ಗ್ರಾಹಕ ಮಹಿಳೆಯರಿಗೆ ಈಗ ನಾವು ಇಲ್ಲಿ ಗೌರವಿಸಲಿದ್ದೇವೆ. ಇಲ್ಲಿ ಹೆಸರು ಕರೆದ ಹಾಗೆ ದಯವಿಟ್ಟು ಅವರು ಮೇಲ್ಗಡೆ ಬಂದು ಮಹಿಳಾ ದಿನದ ಶುಭಾಶಯಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫ್ಲೇವಿಯಾ ರೆಬೆಲ್ಲೋ, ಮಾರ್ಗರೆಟ್ ಜಾಸ್ಪಿನ್ ರಾಡ್ರಿಗಸ್, ಶಾಂತಿ ಡಾಯಸ್, ರೆಜಿನಾ ಲೋಬೋ, ಜೆಸ್ಸಿ ನಜರೆತ್, ವಾಯ್ಲೆಟ್ ಫರ್ನಾಂಡಿಸ್, ವೇದಾವತಿ, ರೀಟಾ ಮೋನಿಸ್, ರಾಜೇಂದ್ರ ದೇವಾಡಿಗ, ಫ್ಲಾವಿಯಾ ರೆಬೆಲ್ಲೋ, ರಾಜೇಂದ್ರ ದೇವಾಡಿಗ, ಜಾಸ್ಪಿನ್ ರಾಡ್ರಿಗಸ್, ಶಾಂತಿ ಡಾಯಸ್, ರೆಜಿನಾ ಲೋಬೋ, ಜೆಸ್ಸಿ ನಜರೆತ್, ವಾಯ್ಲೆಟ್ ಫರ್ನಾಂಡಿಸ್, ವೇದಾವತಿ, ರೀಟಾ ಮೋನಿಸ್. ಯಾರಾದರೂ ಬೈಂದೂರು ಶಾಖೆಯ ಮಹಿಳಾ ಗ್ರಾಹಕರಾಗಿದ್ದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ನಿಮ್ಮ ಹೆಸರು ಹೇಳಿದಲ್ಲಿ ತಪ್ಪಿ ಹೋದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ಬಂದು ನಮ್ಮ ಅಧ್ಯಕ್ಷರಿಂದ ಮಹಿಳಾ ದಿನದ ಶುಭಾಶಯಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಾವು ಈಗ ತಾನೇ ಹೇಳಿದ ಹಾಗೆ ಮಹಿಳಾ ಶಕ್ತಿ ವಿಶೇಷ ಶಕ್ತಿ. ಎಲ್ಲೆಡೆ ಮಹಿಳೆಯರೇ ಮುಂದು. ಖಂಡಿತವಾಗಿಯೂ ಮಹಿಳೆಯರನ್ನು MCC ಬ್ಯಾಂಕ್ ಅವರನ್ನು ಗೌರವಿಸಲು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಪಡುತ್ತದೆ. ಅದು ಯಾರು ಗ್ರಾಹಕರು ಇದ್ದಲ್ಲಿ, ನಮ್ಮ MCC ಬ್ಯಾಂಕ್ ಬೈಂದೂರು ಶಾಖೆಯ ಗ್ರಾಹಕರು ಇದ್ದಲ್ಲಿ, ಮಹಿಳೆಯರು ಇದ್ದಲ್ಲಿ ಈ ಸನ್ಮಾನವನ್ನು, ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ಗ್ರೂಪ್ ಫೋಟೋ. ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಹಾಜರಿರುವ ಎಲ್ಲ ಮಹಿಳೆಯರಿಗೂ ಮಗದೊಮ್ಮೆ ಈ ಅಂತಾರಾಷ್ಟ್ರೀಯ ಮಹಿಳೆಯರ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ. ನಮ್ಮ ಪುರುಷರು ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಈ 3 ಸಮಾರಂಭಗಳಿಗೆ ವಂದನೆಯ ಗುರು ವಿನ್ಸೆಂಟ್ ಕುವೆಲ್ಲೋ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬೈಂದೂರು ಶಾಖೆಯ ಆಶೀರ್ವಚನವನ್ನು ಅವರೇ ಗೈದಿದ್ದರು ಹಾಗೂ ಮೊದಲ ಖಾತೆಯನ್ನು ಸಹ ಹೋಲಿ ಕ್ರಾಸ್ ಚರ್ಚಿನ ಹೆಸರಿನಲ್ಲಿ ತೆಗೆದಿದ್ದರು. ಇಂದು ಈ ಶಾಖೆ 10 ಕೋಟಿ ದಾಟಿದೆ. ಖಂಡಿತವಾಗಿಯೂ ಅವರ ಆಶೀರ್ವಾದಗಳಿಂದ ಆರಂಭವಾದ ಈ ಶಾಖೆ ಇಂದು ಈ ಶುಭ ದಿನದಿಂದ ಅವರ ಶುಭ ನುಡಿಗೆ ಕಾಯುತ್ತಿದೆ. ಗುರುಗಳೇ, ನಿಮಗೆ ಈಗ ನಿಮ್ಮ ಈ ಶುಭ ನುಡಿಗಳಿಗೆ ಇಲ್ಲಿಗೆ ಆಹ್ವಾನಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಹಕಾರ ರತ್ನ ಮಿಸ್ಟರ್ ಅನಿಲ್ ಲೋಬೋ, ಚೇರ್ಮನ್ MCC Bank Limited. Guest of honor Mr. Ganesh Karanth, theatre artist Lavanya Baindur, Mr. Fayaz Ali, social worker Baindur, Mr. Sailam, president of Sri Dharmasthala Self-Help Group, Ektare Baindur. ಈ ಬ್ಯಾಂಕಿನ GM ಮಿಸ್ಟರ್ ಸುನಿಲ್ ಮಿನೇಜಸ್, ಇವತ್ತಿನ ಫ್ರೀ ಮೆಡಿಕಲ್ ಕ್ಯಾಂಪ್ ನಡೆಸಿಕೊಡಲು ಬರುವ ವೈದ್ಯಕೀಯ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಡಾಕ್ಟರ್ ಎಲ್ರಾಯ್, ಈ MCC ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಮಿಸ್ಟರ್ ಸಂದೀಪ್ ಪಾಡ್ರಸ್, ಬ್ಯಾಂಕಿನ ಉಸ್ತುವಾರಿ ತೆಗೆದುಕೊಳ್ಳುವ ಮಿಸ್ಟರ್ ಎಲ್ರಾಯ್ ಕಿರೋಮ್ ಕ್ರಾಸ್ಟೋ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅತಿಥಿಗಳೇ, ಗಣ್ಯರೇ, ಬಂಧು ಮಿತ್ರರೇ, ಇವತ್ತು 2 ದೊಡ್ಡ ಸಂಭ್ರಮಗಳು ನಾವು ಇಲ್ಲಿ ಸಂಭ್ರಮಿಸುತ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿವಸ ಹಾಗೂ ಈ ಬ್ಯಾಂಕ್ 10 ಕೋಟಿ ಏನು ಠೇವಣಿ ಅಂದರೆ ಡೆಪಾಸಿಟ್ಸ್ ಬಿಸ್ನೆಸ್ ಟರ್ನ್ ಓವರ್ ಮಾಡುವ ಆ ಒಂದು ಶುಭಗಳಿಗೆ ನಾವು ಇಲ್ಲಿ ಸಾಕ್ಷಿಯಾಗುತ್ತಾ ಇದ್ದೇವೆ. ಕೇವಲ 6 ತಿಂಗಳಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಬಹಳ ಸಂತೋಷ. ನಾನು ಇಲ್ಲಿ ಇನಾಗ್ರೇಷನ್ ಬರುವಾಗನೇ ನಾನು ಹೇಳಿದೆ, ಈ ಬ್ಯಾಂಕ್ ಬೆಳೆಯಬೇಕು, ಇದು ನಿಮ್ಮೆಲ್ಲರ ಬ್ಯಾಂಕ್ ಆಗಬೇಕು. ಖಂಡಿತವಾಗಿ ಇವತ್ತು 10 ಕೋಟಿ ಬಿಸ್ನೆಸ್ ಟರ್ನ್ ಓವರ್ ಆಗಿದೆ ಅಂತ ಹೇಳಿದರೆ ಈ ಬ್ಯಾಂಕ್ ಈ ಬೈಂದೂರು ಪರಿಸರದಲ್ಲಿ ನಿಮ್ಮ ಬ್ಯಾಂಕ್ ಆಗಿದೆ. ವಿಶ್ವಾಸ, ಬದ್ಧತೆ, ಕಮಿಟ್ಮೆಂಟ್ ಆ್ಯಂಡ್ ಗ್ರಾಹಕರ ವಿಶ್ವಾಸ, ಈ ಒಂದು ತತ್ವಗಳು ಬಹಳಷ್ಟು ಇವತ್ತು ಫಲಪ್ರದವಾಗಿವೆ. ಜನರ ವಿಶ್ವಾಸದಿಂದ ಈ ಬ್ಯಾಂಕ್ ಬೆಳೆದಿದೆ. ಈ ಬ್ಯಾಂಕಿನ ಆಡಳಿತ ಸಿಬ್ಬಂದಿಯ ಕಮಿಟ್ಮೆಂಟ್, ಬದ್ಧತೆಯಿಂದ ಇದು ಉತ್ತುಂಗ ಸ್ಥಿತಿಯಲ್ಲಿ ಇಂದು ಇದೆ. ಈ ಶುಭ ಸಂದರ್ಭದಲ್ಲಿ ನಾನು ಪ್ರತ್ಯೇಕವಾಗಿ ಈ ಬ್ಯಾಂಕಿನ ಚೇರ್ಮನ್ ಮಿಸ್ಟರ್ ಅನಿಲ್ ಲೋಬೋ, ಸಹಕಾರ ರತ್ನ ಅವರಿಗೆ ಅಭಿನಂದಿಸ್ತೇನೆ ಮತ್ತು ಎಲ್ಲ ಆಡಳಿತ ಸಿಬ್ಬಂದಿಯನ್ನು ನಾನು ಅಭಿನಂದಿಸ್ತೇನೆ. ಮಿಸ್ಟರ್ ಅನಿಲ್ ಲೋಬೋ ಬಗ್ಗೆ ನಾನು ಜಾಸ್ತಿ ಪರ್ಸನಲ್ ಆಗಿ ನಾನು ಅವರಿಗೆ ಕೆಲವು ವರ್ಷದಿಂದ ನಾನು ಅವರ ಬಗ್ಗೆ ನನಗೆ ಗೊತ್ತು. ಆದರೆ ಅವರು ಬಂದ ಮೇಲೆ
ಈ ಬ್ಯಾಂಕನ್ನು ಆಧುನೀಕರಣಗೊಳಿಸುವ ಆ ಒಂದು ಕೆಲಸವನ್ನು ಬಹಳಷ್ಟು ಮಾಡಿದ್ದಾರೆ. ನಮ್ಮ ಬ್ಯಾಂಕ್ MCC ಬ್ಯಾಂಕು ಇವತ್ತು ಮಾಡರ್ನ್ ಬ್ಯಾಂಕ್ಗಳಿಗೆ, ಬೇರೆ ಬ್ಯಾಂಕ್ಗಳಿಗೆ ಏನು ಕಡಿಮೆ ಇರಬಾರ್ದು. ನ್ಯಾಷನಲ್ ಬ್ಯಾಂಕ್ ಕೊಡುವ ಎಲ್ಲ ಸವಲತ್ತುಗಳು ಈ MCC ಬ್ಯಾಂಕ್ ಕೊಡಬೇಕಂತ ಅವರ ಆಲೋಚನೆಗಳು ಇವತ್ತು ಫಲಪ್ರದವಾಗಿವೆ. ಅದರ ಫಲವಾಗಿ ಇವತ್ತು ಬ್ಯಾಂಕ್ಗಳು, ಯಾವುದೋ MCC ಬ್ಯಾಂಕ್ಗಳು ನೋಡಿ ಎಷ್ಟು ಸುಸಜ್ಜಿತವಾಗಿವೆ. ಅದರಲ್ಲಿ ಎಲ್ಲ ಮಾಡರ್ನ್ ಫೆಸಿಲಿಟಿಗಳಿವೆ ಮತ್ತು ಬಹಳಷ್ಟು ಸ್ವಚ್ಛ ಪರಿಸರ ನಮಗೆ ಅಲ್ಲಿ ಕಾಣ್ತದೆ. ಅಷ್ಟು ಮಾತ್ರವಲ್ಲ, ಯಾವ ಸಿಬ್ಬಂದಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಅಷ್ಟು ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ಅವರ ಈ ಒಂದು ಮುಂದಾಲೋಚನೆ ಇವತ್ತು ಫಲಪ್ರದವಾಗುತ್ತಾ ಇದೆ. ಆದ್ದರಿಂದ 21 ಶಾಖೆಗಳು ಇವತ್ತು ಬೇರೆ ಬೇರೆ ಕರ್ನಾಟಕದಲ್ಲಿ ಪಸರಿಸಿವೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದಿಸ್ತೇನೆ, ಎಲ್ಲ ಆಡಳಿತ ಮಂಡಳಿಗೆ ಅಭಿನಂದಿಸ್ತೇನೆ. ಅವರ ಈ ನೇತೃತ್ವದಲ್ಲಿ, ಮುಂದಾಳುತನದಲ್ಲಿ ಈ ಬ್ಯಾಂಕ್ ಬೈಂದೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಬೆಳೆಯಲಿ, ಪಸರಿಸಲಿ ಹಾಗೂ ಉತ್ತಮ ಬ್ಯಾಂಕ್ ಆಗಿ ಪರಿಣಮಿಸಲಿ ಅಥವಾ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆಶಿಸ್ತೇನೆ, ಭಾವಿಸ್ತೇನೆ. ಹಾಗೂ ಅವರಿಗೆ ಆಶೀರ್ವಾದ ದೇವರು ಕೊಡಲಿ ಎಂದು ನಾನು ಈ ಶುಭ ಸಂದರ್ಭದಲ್ಲಿ ಬೇಡುತ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿವಸ. ಪ್ರತಿಯೊಂದು ಮಹಿಳೆಯು ಭಾರತದಲ್ಲಿ ಗೌರವದಿಂದ ಜೀವಿಸಬೇಕು. ಪ್ರತಿಯೊಂದು ಮಹಿಳೆಯು ಸ್ವಾವಲಂಬಿಯಾಗಿ ಜೀವಿಸಬೇಕು. ಪ್ರತಿಯೊಂದು ಮಹಿಳೆಗೆ ಸಮಾನ ಹಕ್ಕುಗಳು ನಮ್ಮ ಈ ಭಾರತ ದೇಶದಲ್ಲಿ ಸಿಗಬೇಕು. ಇದು ನಿಜವಾದ ಪ್ರಗತಿ. ಈ ಪ್ರಗತಿಯನ್ನು ಸಾಧಿಸಲು ನಮ್ಮ MCC ಬ್ಯಾಂಕ್ ಬಹಳಷ್ಟು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ. ಪ್ರತ್ಯೇಕವಾಗಿ ಸ್ವಸಹಾಯ ಪಂಗಡಗಳಿಗೆ ಲೋನನ್ನು ಕೊಡುವ ಮುಖಾಂತರ ಈ ಮಹಿಳೆಯರು ಸ್ವಾವಲಂಬಿ ಆಗುವ ಹೆಜ್ಜೆಯಲ್ಲಿ ಅವರು ತುಂಬಾ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಹೌದು, ನಿಮಗೆಲ್ಲರಿಗೂ ಮಹಿಳಾ ದಿವಸದ ನಾನು ಶುಭಾಶಯನ್ನು ಕೋರುವಾಗ, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಸಿಗಲಿ ಗೌರವ. ಪ್ರತಿಯೊಬ್ಬ ಮಹಿಳೆಯು ಗೌರವದಿಂದ ನಾವು ನೋಡಿ, ಪ್ರತಿಯೊಬ್ಬ ಮಹಿಳೆಯು ಈ ಭಾರತ ದೇಶದಲ್ಲಿ ಸ್ವಾವಲಂಬಿಯಾಗಿ ಗೌರವದ ಬದುಕು ಅವರಿಗೆ ಸಿಗಲಿ ಎಂದು ನಾನು ಬೇಡುತ್ತೇನೆ. ಈಗ ನಮ್ಮ ಕೆಲಸ ಇನ್ನು ಮುಂದೆ ಬಹಳಷ್ಟು ಇದೆ. 10 crore ಟರ್ನ್ ಓವರ್ ಆಗಿದೆ. ಇನ್ನು 6 ತಿಂಗಳಲ್ಲಿ ಇನ್ನೂ 10 crores ಆಗಬೇಕು. ಅಂದರೆ ಈ ಪರಿಸರದಲ್ಲಿ ಈ ಬ್ಯಾಂಕ್ ಇನ್ನೂ ಬೆಳೆಯಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಇದು ನಮ್ಮ ಬ್ಯಾಂಕ್ ಆಗಬೇಕು, ಇದು ನಿಮ್ಮ ಬ್ಯಾಂಕ್ ಆಗಬೇಕು, ಇದು ನಮ್ಮೆಲ್ಲರ ಬ್ಯಾಂಕ್ ಆಗಬೇಕು. ಆಗ ಮಾತ್ರ ಈ ಬ್ಯಾಂಕ್ ಬೆಳೆಯಲಿಕ್ಕೆ ಸಾಧ್ಯ. ಇದು RBI ಅಂಡರ್ನಲ್ಲಿ ಇರುವ ಬ್ಯಾಂಕ್, ಇದಕ್ಕೆ ಸೇಫ್ಟಿ ಉಂಟು. ಆದ್ದರಿಂದ ಈ ಬ್ಯಾಂಕ್ ಬೆಳೆಯಬೇಕಾದ್ರೆ ನಿಮ್ಮ ಸಹಕಾರ, ವಿಶ್ವಾಸ ಬಹಳಷ್ಟು ಮುಖ್ಯ. ಈ ಶುಭ ಸಂದರ್ಭದಲ್ಲಿ 10 crore ಟರ್ನ್ ಓವರ್ ಆಗುವ ಈ ಶುಭ ಸಂದರ್ಭದಲ್ಲಿ ಇನ್ನೂ ಈ ಬ್ಯಾಂಕ್ ಬೆಳೆಯಲು ನಿಮ್ಮ ಸಹಕಾರವನ್ನು ಕೊಡಬೇಕು. ವಿಶೇಷವಾಗಿ ಇವತ್ತು ನಾನೊಂದು ವಿಷಯ ಹೇಳಲೇಬೇಕಾಗ್ತದೆ. ಮೆಡಿಕಲ್ ಫ್ರೀ ಕ್ಯಾಂಪ್ ಅವರು ಇಟ್ಟಿದ್ದಾರೆ. ಇದು ಅವರ ಸಮಾಜದ ಕಾಳಜಿಯನ್ನು ತೋರಿಸ್ತದೆ, ಸಮಾಜದತ್ತ ಅವರ ಮುಖವನ್ನು ತೋರಿಸ್ತದೆ. ಕೇವಲ ನಾವು ಬೆಳೆದರೆ ಸಾಲದು, ನಮ್ಮ ಸಮಾಜವೂ ಬೆಳೆಯಬೇಕು. ನಮ್ಗೆ ಲಾಭ ಕೇವಲ ನಮಗೆ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೂ ಈ ಲಾಭವನ್ನು ನಾವು ಕೊಡಬೇಕು. ಸಮಾಜ ಬೆಳೆದಾಗ ನಾವು ಬೆಳೆಯುತ್ತೇವೆ ಎಂಬ ಚಿಂತನೆ ಅವರಲ್ಲಿ ಇದೆ. ಆದ್ದರಿಂದ ಇವತ್ತು ಫ್ರೀ ಮೆಡಿಕಲ್ ಕ್ಯಾಂಪ್ ಇದೆ. ಒಂದು ವೆಚ್ಚ ಮಾಡಿ ಈ ಒಂದು ಸಂಭ್ರಮವನ್ನು ಮಾಡಬಹುದಿತ್ತು, ಅದರವರು ಮಾಡಲಿಲ್ಲ. ಅದರ ಬದಲಾಗಿ ಮಹಿಳಾ ದಿವಸದ ಸಂತೋಷವನ್ನು, 10 crore ಟರ್ನ್ ಅವರ ಸಂತೋಷವನ್ನು ಮೆಡಿಕಲ್ ಕ್ಯಾಂಪ್ ಮಾಡುವ ಮುಖಾಂತರ ಜನರಿಗೆ ಉಪಯೋಗ ಆಗುವ ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ಇದಕ್ಕೋಸ್ಕರ ನಾನು ಅಭಿನಂದಿಸ್ತೇನೆ. ಹಾಗೂ ಈ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ಇನ್ನು ಬೆಳೆಯಲೆಂದು ಬೇಡುತ್ತಾ, ಆಶೀರ್ವದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಧನ್ಯವಾದಗಳು. ವಂದನೆಯ ಗುರು ವಿನ್ಸೆಂಟ್ ಕುವೆಲ್ಲೋ ನಿಮ್ಮ ಶುಭ ನುಡಿಗಳಿಗಾಗಿ. ಪ್ರಿಯರೇ, ನಮ್ಮೊಡನಿದ್ದಾರೆ ಟ್ರೀಸಾ ಲೋಪೆಸ್. ಇವತ್ತಿನ ಈ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ದು ನೀವು ಕೇಳಿದ್ದೀರಿ. ಕೇವಲ ಇವತ್ತಿನ ಕಾರ್ಯಕ್ರಮ ಅಲ್ಲ, ನಮ್ಮ ಅನೇಕ MCC ಬಗ್ಗಿನ ಅನೇಕ ಕಾರ್ಯಕ್ರಮಗಳಿಗೆ ಅವರು ಗಾಯನವನ್ನು ಮಾಡುತ್ತಾರೆ. ಒಂದು ಉತ್ತಮ ಗಾಯಕಿ ನಮ್ಮ ಸಿಬ್ಬಂದಿ ಮನೋಜ್ ಲೋಪೆಸ್ ಅವರ ತಂಗಿ. ದಯವಿಟ್ಟು ಅವರು ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ನಮ್ಮ ಅಧ್ಯಕ್ಷರಿಂದ ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೂ ಮಹಿಳೆಯರ ದಿನದ ಶುಭಾಶಯಗಳನ್ನು ಸಹ ನಮ್ಮ ಸರಿಂದ ನಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮ್ಮ ಈ ಸೇವೆಗೆ ಧನ್ಯವಾದಗಳನ್ನು MCC ಬ್ಯಾಂಕ್ ಕೋರ್ತಾ ಇದೆ. ಹಾಗೂ
ಈ ಸಂದರ್ಭದಲ್ಲಿ ಈ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಇಲ್ಲಿರುವ ಮಹಿಳಾ ಸಿಬ್ಬಂದಿಗಳು, MCC ಬ್ಯಾಂಕಿನ ಮಹಿಳಾ ಸಿಬ್ಬಂದಿಗಳು ಆದಷ್ಟು ಬೇಗ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ನಮ್ಮ ಚೇರ್ಮನ್ ಸರಿಂದ ತಮ್ಮ ಈ ದಿನದ ಶುಭಾಶಯಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮಹಿಳಾ ಸಿಬ್ಬಂದಿಗಳು, MCC ಬ್ಯಾಂಕಿನ ಮಹಿಳಾ ಸಿಬ್ಬಂದಿಗಳು, ಯಾರ ಹೆಸರು ಇಲ್ಲಿ ಕರೆಯುವುದಿಲ್ಲ, MCC ಬ್ಯಾಂಕಿನ ಮಹಿಳಾ ಸಿಬ್ಬಂದಿಗಳು ದಯವಿಟ್ಟು ಆದಷ್ಟು ಬೇಗ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಶುಭಾಶಯಗಳನ್ನು ಸ್ವೀಕರಿಸುವಂತದ್ದು. ಕೌಂಟರ್ನಲ್ಲಿ ಎಲ್ಲ ಕಡೆ ಇದ್ದರೆ ದಯವಿಟ್ಟು ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಇಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಬರಲು ವಿನಂತಿಸುತ್ತಾ ಇದ್ದೇವೆ. ಮಗದೊಮ್ಮೆ ನಮ್ಮ MCC ಬ್ಯಾಂಕಿನ ಎಲ್ಲ ಮಹಿಳಾ ಸಿಬ್ಬಂದಿಗಳಿಗೆ MCC ಬ್ಯಾಂಕಿನ ಪರವಾಗಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನದ ಶುಭಾಶಯಗಳು. MCC ಬ್ಯಾಂಕ್ ಅನ್ನು ತನ್ನ ರಕ್ತದಲ್ಲೇ ತೊಡಗಿಸಿಕೊಂಡು ಹಗಲು ರಾತ್ರಿ ಎನ್ನದೇ MCC ಬ್ಯಾಂಕಿನ ಯಶಸ್ಸಿಗೆ ಕಾರಣಕರ್ತರಾಗಿ MCC ಬ್ಯಾಂಕಿನ ದಿಶೆಯನ್ನು ಬದಲಾಯಿಸಿ ರಾಜ್ಯ ಮಟ್ಟದಲ್ಲಿ MCC ಬ್ಯಾಂಕ್ ಅನ್ನು ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದು ಮಾದರಿ ಬ್ಯಾಂಕ್ ಆಗಿ ಮಾರ್ಪಡಿಸಿದ ಕೀರ್ತಿ ಇದ್ದರೆ ಅದು ನಿಮ್ಮೆಲ್ಲರ ನೆಚ್ಚಿನ MCC ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀಯುತ ಅನಿಲ್ ಲೋಬೋ ಇವರದು. ಸರ್, ನಿಮ್ಮ ಶುಭ ನುಡಿಗಳಿಗಾಗಿ ನಿಮಗೆ ಆಹ್ವಾನಿಸುತ್ತಿದ್ದೇನೆ. MCC ಬ್ಯಾಂಕಿನ ಬೈಂದೂರು ಶಾಖೆಯ 10 ಕೋಟಿ ಟರ್ನ್ಓವರ್ ಹಾಗೂ ಪ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ಈ ಪರಿಸರದ ಬೈಂದೂರು ಚರ್ಚಿನ ಧರ್ಮಗುರುಗಳಾದ ನನ್ನ ಆತ್ಮೀಯರಾದ ರೆವರೆಂಡ್ ಫಾದರ್ ವಿನ್ಸೆಂಟ್ ಕುವೆರ್ಲೋಲ್ ಅವರೇ, ಈ ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ಆಗಿರುವ ವೇದಿಕೆಯಲ್ಲಿರುವ ಮಿಸ್ಟರ್ ಗಣೇಶ್ ಕಾರಂತ್ ಅವರೇ, ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿರುವ ಸೋಷಿಯಲ್ ವರ್ಕರ್ ಮಿಸ್ಟರ್ ಫಯಾಜ್ ಆಲಿ ಅವರೇ, ಮಿಸಸ್ ಶೈಲಾ ಮೇಡಮ್ ರವರೇ, ಡಾಕ್ಟರ್ ಎಲ್ರೋಯ್ ರವರೇ, ಈ ಬ್ಯಾಂಕಿನ ಬೈಂದೂರು ಶಾಖೆಯ ಸಪೋರ್ಟ್ ಡೈರೆಕ್ಟರ್ ಆಗಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಎಲ್ರೋಯ್ ಕಿರಣ್ ಕಾಸ್ಟೂರ್ ಅವರೇ, ಈ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವ ಸುನೀಲ್ ಮೆನೇಜರ್ಸ್ ರವರೇ, ಬೈಂದೂರು ಶಾಖೆಯ ಮ್ಯಾನೇಜರ್ ಆಗಿರುವ ಸೀನಿಯರ್ ಮ್ಯಾನೇಜರ್ ಆಗಿರುವ ಸಂದೀಪ್
ಸಂದೀಪ್ ರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯರಾದ ಡಾಕ್ಟರ್ ರೋಷನ್ ಪಾಯ್ಸ್ ರವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಬೈಂದೂರು ಶಾಖೆಯ ಗ್ರಾಹಕರೇ, ಧರ್ಮ ಭಗಿನಿಯರೇ ಮತ್ತು ವಿಶೇಷವಾಗಿ ಇವತ್ತು ನಾವು ಈ MCC ಬ್ಯಾಂಕಿನ ಬೈಂದೂರು ಶಾಖೆಯ 10 ಕೋಟಿ ಟರ್ನ್ ಓವರ್ ಕಾರ್ಯಕ್ರಮ ಮಾಡುವಾಗ ನಾವೊಂದು ಈ ಬೈಂದೂರು ಪರಿಸರದ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಬ್ಯಾಂಕಿಗೆ ಈ ಬ್ಯಾಂಕನ್ನು ಸುಂದರವಾಗಿ ನಡೆಯಲು 6 ತಿಂಗಳಿನಲ್ಲಿ ಈ ಬ್ಯಾಂಕಿನ ನಮ್ಮ ಟಾರ್ಗೆಟ್ ರೀಚ್ ಆಗಲಿಕ್ಕೆ ಕಾರಣಕರ್ತರಾದ ಎಲ್ಲ ಗ್ರಾಹಕರಿಗೆ ಒಂದು ಒಳ್ಳೆಯ ಒಂದು ಫೆಸಿಲಿಟಿ ಸಿಕ್ಕಬೇಕು, ಅವರಿಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು, ಅದು ಸಹ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇಂದಲೇ ಮಾಡಬೇಕಂತ ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವು ನಿರ್ಣಯಿಸಿ ಇವತ್ತು ಹಮ್ಮಿಕೊಳ್ಳುವ ಈ ಸುಂದರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಇವತ್ತು ನಾವು 3 ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ನಮ್ಮ MC ಗೋವಿಂದ್ ಅವರು ಹೇಳಿದ್ದರು, ಒಂದು ನಮ್ಮ 10 ಕೋಟಿ ಟರ್ನ್ ಓವರ್ ಕಾರ್ಯಕ್ರಮ, ಮತ್ತೊಂದು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇಂದ ಬೈಂದೂರು ಪರಿಸರದ ಜನತೆಗೆ ಒಂದು ಹೆಲ್ತ್ ಚೆಕಪ್ ಪ್ರೋಗ್ರಾಮ್, ಮತ್ತು ನಮ್ಮ ಈ ಬೈಂದೂರು ನಮ್ಮ ಶಾಖೆಯ ವಿಶೇಷವಾಗಿ ನಾವು ಪ್ಲಾನ್ ಮಾಡಿದ್ದು ನಮ್ಮ ಬ್ಯಾಂಕಿನಲ್ಲಿ ನಮ್ಮ ಸಿಬ್ಬಂದಿಯವರೊಟ್ಟಿಗೆ ಒಂದು ಯಾವಾಗಲೂ ನಾವು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡುವುದು ಎವ್ರಿ ಇಯರ್. ಈ ವರ್ಷ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಈ ಬೈಂದೂರು ಶಾಖೆಯ ಎಲ್ಲ ಮಹಿಳಾ ಗ್ರಾಹಕರೊಟ್ಟಿಗೆ ಈ ನಮ್ಮ ಕಾರ್ಯಕ್ರಮ ಮಾಡಬೇಕು. ಯಾಕಂತ ಹೇಳಿದ್ರೆ 6 ತಿಂಗಳಲ್ಲೇ ಒಂದು 10 ಕೋಟಿ ಟರ್ನ್ ಓವರ್ ಅನ್ನು ಮಾಡಿದ್ದು ನಮ್ಮ ಬ್ಯಾಂಕಿನ ಚರಿತ್ರೆಯಲ್ಲಿ ಅದು ಬೈಂದೂರು ಶಾಖೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ನಾವು ನಮ್ಮ ಈ ಬ್ಯಾಂಕಿದ್ದು ಕಾರ್ಯಕ್ರಮ ಇಲ್ಲಿ ಬೈಂದೂರು ಪರಿಸರದಲ್ಲಿ ನಾವು ಮಹಿಳಾ ದಿನಾಚರಣೆ ಮಾಡಿದ್ದು. ಆದ್ದರಿಂದ ಇದೊಂದು ಸುಂದರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ನಮ್ಮ ಎಲ್ರೋಯ್ ಕಿರಣ್ ರಾಷ್ಟ್ರದವರು ಸ್ವಾಗತ ಭಾಷಣದಲ್ಲಿ ಹೇಳಿದ್ರು, ನಂತರ ಫಾದರ್ ಅವರು ಸಹ ಹೇಳಿದ್ರು, ನಾವು ಬ್ರಾಂಚ್ ಅನ್ನು ಇಲ್ಲಿ ಓಪನ್ ಮಾಡಬೇಕಂತ ಆಲೋಚನೆ ಮಾಡುವಾಗ ನಮಗೆ ಕೆಲವರು ಹೇಳಿದೆ ಅಂತ ಹೇಳಿದ್ರೆ ಬೈಂದೂರಿನಲ್ಲಿ ಅತಿ ಕಡಿಮೆ ಪಾಪ್ಯುಲೇಷನ್ ಇರುವುದಂತ ಮತ್ತು ನಿಮಗೆ ಅಲ್ಲಿ ಅಷ್ಟು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆದರೆ ನಾವು ಈ ಬ್ರಾಂಚ್ ಅನ್ನು ಕಳೆದ ಆಗಸ್ಟ್ 3 ತಾರೀಕಿಗೆ ಇಲ್ಲಿ ಉದ್ಘಾಟನೆ ಮಾಡುವಾಗ ನಮಗೆ ಪ್ರಾರಂಭದಲ್ಲಿ ಸಿಕ್ಕ ಒಂದು ಸಹಕಾರ ನಮ್ಮ ಈ ಇಡೀ 21 ಬ್ರಾಂಚ್ನಲ್ಲಿ ಎಲ್ಲಿಯೂ ಸಿಕ್ಕಲಿಲ್ಲ ಅಂತ ನಾನು ಒಂದು ಸಂತೋಷವಾಗಿ ಹೇಳ್ತೇನೆ. ಆ ದಿವಸ ಇಲ್ಲಿ ತುಳುಕಿದ ಒಂದು ಜನಸಾಗರ, ನಂತರ ಅದು ನಮಗೆ ಬ್ಯಾಂಕಿಗೆ ಬಿಸ್ನೆಸ್ ಆಗಿ ಮಾರ್ಪಾಡು ಆಗಿದ್ದರಿಂದ ಈ 6 ತಿಂಗಳಲ್ಲಿಯೇ ಇಷ್ಟು ದೊಡ್ಡ 10 ಕ್ರೋರ್ ಟರ್ನ್ ಓವರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ದೊಡ್ಡ ಒಂದು ಗ್ರಾಹಕರು, ನಮ್ಮ ವಿದೇಶಿಗಳು ಇಲ್ಲಿ ಬ್ಯಾಂಕಿನ ಮುಂಭಾಗದಲ್ಲಿ ಇದ್ದಾರೆ. ಸರ್, ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮಗೆ ಸಹಕಾರ ಕೊಟ್ಟ ಎಲ್ಲ ಗ್ರಾಹಕರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ನನ್ನ ಹೃದಯಾಂತರದಿಂದ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇದು ನಮಗೆ ಗೋಚಿಸುತ್ತದೆ ಏನಂತ ಇದ್ರೆ, ಬೈಂದೂರು ಪರಿಸರದ ಇದು ಆಧುನಿಕದಂತ ಬೆಳವಣಿಗೆ ಆಗುವ ಪ್ರದೇಶ. ಈ ಪರಿಸರದ ಜನರು ಒಂದು ಅಧ್ಯಾಯ ಸ್ಟಾರ್ಟ್ ಮಾಡುವಾಗ, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ, ಏನೋ ಒಂದು ಹೊಸತನಕ್ಕೆ ಕಾಲಿಡುವಾಗ ಖಂಡಿತವಾಗಿ ಒಳ್ಳೆ ಕೈ ಕೊಡ್ತಾರೆ, ನಮಗೆ ಸಹಕಾರ ಕೊಡ್ತಾರೆ ಮತ್ತು ಬೆಳೆಯಲಿಕ್ಕೆ ಸಹ ಒಳ್ಳೆ ಮನಸ್ಸಿ ಇದ್ದವರು ಈ ಊರಿನವರಂತ ನಾವು ಯೋಚಿಸಿದ್ದೇವೆ. ಆದ್ದರಿಂದ ತಮಗೆಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಬ್ಯಾಂಕ್ ಈಗ ಬೆಳವಣಿಗೆ ಆಗ್ತಾ ಇದೆ. ನಮ್ಮ ನಿರ್ದೇಶಕರು ಹೇಳಿದ್ರು, 2018ರಲ್ಲಿ ನಮ್ಮ ಆಡಳಿತ ಮಂಡಳಿ ಚುಕ್ಕಾಣಿ ಇಡುವಾಗ ಖಾಲಿ 500 ಕೋಟಿ ಇದ್ದ ಟರ್ನ್ ಓವರ್ ನಾವು 7 ವರ್ಷದಲ್ಲಿ 1500 ಕೋಟಿ ಟರ್ನ್ ಓವರ್ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಸಹಕಾರದಿಂದ ಸಾಧ್ಯ ಆಗಿದೆ. ಆದರೆ ಇನ್ನೂ ವಿಶೇಷವಾಗಿ ಬೆಳವಣಿಗೆ ಖಂಡಿತ ನಮ್ಮ ಬ್ಯಾಂಕಿಗೆ ಸಾಧ್ಯ ಆಗುತ್ತದೆ ಅಂತ ನಮಗೆ ಗಟ್ಟಿ ಧೈರ್ಯ ಉಂಟು. ಆದ್ದರಿಂದ ನಮ್ಮ ಬ್ಯಾಂಕಿನಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಏನು ಉಂಟು ಅದನ್ನು ಇನ್ನೂ ಅಪ್ಗ್ರೇಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಸೇವೆಗಳು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಏನು, ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಏನು ಸೇವೆಗಳು ಸಿಗ್ತದೆ, ಮುಂದಿನ 1 ವರ್ಷದೊಳಗೆ ಎಲ್ಲ ಸೇವೆಗಳು ನಮ್ಮ ಬ್ಯಾಂಕಿನಲ್ಲೂ ಸಹ ಆಗ್ಲಿಕ್ಕೆ ನಾವು ಇವಾಗಲೇ ಒಂದು ಕಾರ್ಯಪ್ರವೃತ್ತರಾಗಿದ್ದೇವೆ ಮತ್ತು ಆಲ್ರೆಡಿ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸೇವೆಗಳು ನಮ್ಮ ಬ್ಯಾಂಕಿನಲ್ಲಿ ಸಿಗ್ತದೆ. ಆದ್ದರಿಂದ ಇನ್ನೂ ಇದು ಬ್ಯಾಂಕ್ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಶಾಖೆ ತೆರೆಯಲು ನೀವು ಸಹಕಾರ ಕೊಡಬೇಕಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಇವತ್ತು ನಾವು ಫಾದರ್ ಮುಲ್ಲರ್ ಸಂಸ್ಥೆಯಿಂದ ವಿಶೇಷವಾದ ಕಾರ್ಯಕ್ರಮ ಇಟ್ಟಿದ್ದೇವೆ. ಇವಾಗಲೇ ನಮಗೆ ಸಾಧಾರಣ ಒಂದು 200 ಜನ ಕ್ಯಾಂಪ್ ಮಾಡಬೇಕಾದ್ರೆ ಅಗತ್ಯ ಉಂಟು ಅಂತ ಹೇಳಿದ್ರು. ನಾನು ಬೆಳಿಗ್ಗಿನಿಂದ ನೋಡ್ತೇನೆ, ದೊಡ್ಡ ಲೈನೇ ಉಂಟು.
ಆಲ್ರೆಡಿ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೇವೆ ಅದಕ್ಕಿಂತ ಜಾಸ್ತಿ ಜನ ಇದನ್ನು ಸೇವೆಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ನಮ್ಮ ಈ ಬ್ಯಾಂಕಿಗೆ ಆಗಮಿಸಿದ್ದಾರೆ. ತಮಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ಒಂದು ಎಲ್ಲ ರಾಜ್ಯ ಎಲ್ಲ ಊರಿನಲ್ಲಿ ವರ್ಲ್ಡ್ ಲೆವೆಲ್ ಫೇಮಸ್ ಹಾಸ್ಪಿಟಲ್. ಇದರಲ್ಲಿ ನಾವು ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ಗೆ ಹೋದ್ರೆ ನಮಗೆ ಗೊತ್ತಾಗ್ತದೆ ಅಲ್ಲಿ ಒಂದು ಎಷ್ಟು ರಶ್ ಇರ್ತದೆ. ಆದರೂ ಸಹ ಅಲ್ಲಿನ ಡಾಕ್ಟರ್ಗಳು, ನರ್ಸಿಂಗ್ಗಳು ಎಲ್ಲ ಒಂದು ಸೇವೆ ಕೊಡುವುದು ಒಂದು ಎಲ್ಲರೂ ಮೆಚ್ಚುವಂತದ್ದು ಒಂದು ಕೆಲಸ ಮಾಡ್ತಾರೆ. ಆದ್ದರಿಂದ ಈ ಹಾಸ್ಪಿಟಲಿನ ಸೇವೆಯನ್ನು ನೀವು ಯಾವಾಗಲೂ ತೆಗೆಯಿರಿ. ಇವತ್ತು ಏನು ನೀವು ಇಲ್ಲಿ ಏನು ಡಾಕ್ಟರ್ಸ್ಗಳು ನಿಮಗೆ ಸಲಹೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ನೀವು ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸೇವೆಯನ್ನು ಪಡೆದುಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನಮ್ಮ ಆತ್ಮೀಯರಾದ ಡಾಕ್ಟರ್ ಎಲ್ರೋಯರ್ ಅವರು ಇಲ್ಲಿದ್ದಾರೆ. ಅವರು ದೊಡ್ಡ ಫೇಮಸ್ ಡಾಕ್ಟರ್ ಮತ್ತು ಅವರ ನರ್ಸಿಂಗ್ಗಳು ಇದ್ದಾರೆ. ಎಲ್ಲರಿಗೆ ನಾನು ನಮ್ಮ ಬ್ಯಾಂಕಿನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಯಾಕಂತ ಹೇಳಿದ್ರೆ ಮಂಗಳೂರಿನಿಂದ ಇಲ್ಲಿ ತನಕ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಗೊತ್ತಾಗ್ತದೆ ಈ ಫಾದರ್ ಮುಲ್ಲರ್ ಸಂಸ್ಥೆಗೆ, ಈ ಡಾಕ್ಟರ್ಗಳಿಗೆ ಜನರ ಸೇವೆ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿ ಇದ್ದಾರೆ ಅಂತ. ಅದರಿಂದ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ನಾವು ಎಲ್ಲರಿಗೂ ಸನ್ಮಾನ ಮಾಡಿದ್ದೇವೆ, ನಮ್ಮ ಗ್ರಾಹಕರಿಗೂ, ನಮ್ಮ ಸಿಬ್ಬಂದಿಗಳಿಗೆ, ಎಲ್ರಿಗೂ. ನಮ್ಮ ವಿಶೇಷವಾಗಿ ನಮ್ಮ ಸಿಬ್ಬಂದಿಗಳಿಗೂ ಸಹ ನಾನು ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳುತ್ತಾ, ನಿಮ್ಮ ಸೇವೆ, ನಿಮ್ಮ ಯಾವಾಗಲೂ ಕಾರ್ಯಕ್ರಮ ನಮ್ಮ ಬ್ಯಾಂಕಿಗೆ ಇರಲಿ. ಒಳ್ಳೆಯ ಮನಸ್ಸು ಇದ್ರೆ ಎಲ್ಲವೂ ಸರಿಯಾಗ್ತದೆ. ಯಾವಾಗಲೂ ಪಾಸಿಟಿವ್ ವೇಯಲ್ಲಿ ಹೋದ್ರೆ ನಾವು ಗುರಿ ಮುಟ್ಟಲಿಕ್ಕೆ ಕಾರಣ ಆಗ್ತದೆ. ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಚಾಲೆಂಜಸ್ಗಳು ಇರ್ತದೆ. ಹೊಸ ಬಿಸ್ನೆಸ್ ಮಾಡುವಾಗ, ಹೊಸತನವನ್ನು ಮಾಡುವಾಗ, ಮನೆ ಕಟ್ಟುವಾಗ, ಒಂದು ಮದುವೆ ಆಗುವಾಗ, ಯಾವ ರಾಜಕೀಯದಲ್ಲಿ ಹೋಗುವಾಗ, ಲೀಡರ್ಶಿಪ್ ತೆಗೆದುಕೊಳ್ಳುವಾಗ, ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಫಾದರ್ ವಿನ್ಸೆಂಟ್ ಗೋಲರಿಗೆ ಒಳ್ಳೆಯದಾಗಿ ಗೊತ್ತು. ಚರ್ಚಿನರಿಗೆ ಫಾದರ್ಸ್ ಇರಬಹುದು, ಕಾನ್ವೆಂಟ್ ನಲ್ಲಿ ಸುಪೀರಿಯರ್ಸ್ ಇರಬಹುದು, ಶಾಲೆಯಲ್ಲಿ ಪ್ರಿನ್ಸಿಪಲ್ಸ್ಗಳು, ಎಲ್ಲ ಕ್ಷೇತ್ರದಲ್ಲಿ ಲೀಡರ್ಶಿಪ್ ತೆಗೆದುಕೊಳ್ಳುವಾಗ ಏನೋ ಒಂದು ಸಮಸ್ಯೆ ಮತ್ತು ಚಾಲೆಂಜಸ್ಗಳು, ಟೆನ್ಷನ್ಗಳು ಎಲ್ಲ ಬರ್ತದೆ. ಇದು ಬರಲೇಬೇಕು. ಬಂದ್ರೆ ಮಾತ್ರ ನಾವು ಅಗ್ರೆಷನ್ ಆಗ್ತೇವೆ, ಒಳ್ಳೆತನವನ್ನು ಕಲಿತೇವೆ, ನಮಗೆ ಎಜುಕೇಟ್ ಆಗ್ತದೆ. ಇದರಿಂದ ಮಾತ್ರ ನಾವು ಯಾವುದು ಚೇಂಜಸ್ ಮಾಡ್ಲಿಕ್ಕೆ ಆಗ್ತದೆ, ಅಪ್ಗ್ರೇಷನ್ ಮಾಡ್ಲಿಕ್ಕೆ ಆಗ್ತದೆ. ಆದ್ದರಿಂದ ಏನೋ ಚಾಲೆಂಜಸ್ ಬಂದ್ರೆ ಅದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳುವ, ಪಾಸಿಟಿವ್ ವೇಯಲ್ಲಿ ಹೋಗುವ ಮತ್ತು ನಾವು ಏನೋ ವಿಷನ್ ಅನ್ನು ಇಟ್ಟಿದ್ದೇವೆ, ಗುರಿಯನ್ನು ಮುಟ್ಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೇವೆ, ಅದು ಮಾತ್ರ ನಮ್ಮ ಗುರಿ ಇರಲಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ನಾನು ಒಳ್ಳೆಯದನ್ನು ಆಶಿಸುತ್ತೇನೆ. ವಿಶೇಷವಾಗಿ ಬಗದೊಮ್ಮೆ ಬೈಂದೂರು ಪರಿಸರದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ವಿಶೇಷವಾಗಿ ನಮ್ಮ ಈ ಎಲ್ರೋಯ್ ಕಿರಣ್ ಕಾಸ್ಟೋರ್ ಅವರು, ಆಗ ನಮ್ಮ ಗೋವಿಂದ್ ಅವರು ಹೇಳಿದ್ರು, ಅವರು ಖಾಲಿ ಈ ಬೈಂದೂರು ಬ್ರಾಂಚಿಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಬ್ರಾಂಚಿಗೆ ಅವರೇ ಉಸ್ತುವಾರಿ ಡೈರೆಕ್ಟರ್ಗಳು. ಅವರಿಗೆ ಒಂದು ಯಾವುದೊಂದು ಇನ್ಚಾರ್ಜ್ ಕೊಟ್ರೆ ಒಂದು ಅಷ್ಟು ಸುಂದರವಾಗಿ ಒಂದು ಕಾರ್ಯಕ್ರಮ ಅವರು ಅಚ್ಚುಕಟ್ಟಾಗಿ ಅವರಿಗೆ ಯಾವ ಬ್ರಾಂಚ್ ಕೊಟ್ಟಿದ್ದಾರೆ ಆ ಬ್ರಾಂಚಿನ ಮ್ಯಾನೇಜರ್ ಒಟ್ಟಿಗೆ, ಸಿಬ್ಬಂದಿಯೊಟ್ಟಿಗೆ ಮತ್ತು ಊರಿನವರೊಟ್ಟಿಗೆ ಒಳ್ಳೆ ಬಾಂಧವ್ಯ ಬಿಟ್ಟುಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಯಾವಾಗಲೂ ನಮ್ಮದು ಬ್ರಾಂಚಿದ ಶಾಖೆದು ಓಪನಿಂಗ್ ಏನೋ ಕಾರ್ಯಕ್ರಮ ಇದ್ರೆ ನಮ್ಮ ಹೆಡ್ ಆಫೀಸ್ನವರು ಮೊದಲನೇ ದಿವಸ ಬಂದು ನಿಂತುಕೊಂಡು ಇಲ್ಲಿ ವ್ಯವಸ್ಥೆ ಮಾಡುವುದು. ಇವರು ನಮ್ಮ ಎಲ್ರೋಯ್ ಕಿರಣ್ ಕಾಸ್ಟೋ ಇದ್ದರಿಂದ, ಸಂದೀಪ್ ಮ್ಯಾನೇಜರ್ಸ್ ನಮ್ಮ ಸಂದೀಪ್ ರವರು ಕ್ವಾರ್ಟರ್ಸ್ ಇದ್ದರಿಂದ ನಮಗೆ ಜಾಸ್ತಿ ಕಷ್ಟ ಆಗಲಿಲ್ಲ. ನಾವು ಬೆಳಿಗ್ಗೆ ಎದ್ದೇ ಬಂದದ್ದು, ನಮ್ಮ ಹೆಡ್ ಆಫೀಸ್ನವರು, ಸಿಬ್ಬಂದಿಗಳು, ನಮ್ಮ ಜನರಲ್ ಮ್ಯಾನೇಜರ್. ಆದ್ದರಿಂದ ವಿಶೇಷವಾಗಿ ನಿಮ್ಮ ಈ ಒಂದು ಏನು ಪ್ರೊಫೆಷನಲಿಸಂ ಏನು ಉಂಟು, ಒಳ್ಳೆಯ ಒಂದು ವ್ಯಕ್ತಿತ್ವ ಉಂಟು, ಅದಕ್ಕೆ ನಾವು ಯಾವಾಗಲೂ ಆಭಾರಿಯಾಗಿದ್ದೇವೆ ಅಂತ ಹೇಳುತ್ತಾ ನಮಗೆಲ್ಲರಿಗೂ ಧನ್ಯವಾದಗಳು ಸಮರ್ಪಿಸುತ್ತೇನೆ. ನಮ್ಮ ಲ್ಯಾಂಡ್ ಜಗನ್ನಾಥ ಶೆಟ್ಟಿ ಇದ್ದರು, ಅವರೀಗ ಇಲ್ಲ, ಹೋಗಿ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅವರು ನಮ್ಮ ಬ್ರಾಂಚ್ ಅನ್ನು ಸ್ಟಾರ್ಟಿಂಗ್ ಮಾಡುವಾಗ, ನಾವು ಅವರಲ್ಲಿ ಶಾಖೆಯನ್ನು ಕೇಳಲಿಕ್ಕೆ ಬರುವಾಗ ಅವರು ಭಾರಿ ಸಂತೋಷದಿಂದ ಬನ್ನಿ 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 ಅಂತ ನಾವು ಏನು ಕೇಳ್ತೇವೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ನಮಗೆ ಕೆಲಸ ಮಾಡಿ ಕೊಟ್ಟಿದ್ದಾರೆ. ಅವರು ಕೊಟ್ಟ ಆ ದಿವಸ ಒಳ್ಳೆಯ ವ್ಯಕ್ತಿತ್ವ ಇವತ್ತಿಗೆ ಸರ್ 6 ತಿಂಗಳಲ್ಲಿ 10 ಕೋಟಿ ಟರ್ನ್ ಓವರ್ ಆಗಿದೆ. ಅದರಲ್ಲಿ ನಿಮ್ಮ ಎಷ್ಟು ಕೋಟಿ ಉಂಟಂತ ನನಗೆ ಗೊತ್ತಿಲ್ಲ. ಅದನ್ನು ಇಲ್ಲದಿದ್ದರೆ ಮುಂದಿನ ದಿವಸಗಳಲ್ಲಿ ಮುನಿ ಬರಲಿ ಅಂತ ಆಶಿಸ್ತೇನೆ. ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ನೀಡಿ, ಗುರಿಯನ್ನು ಇಟ್ಟುಕೊಂಡು ಗುರಿಯತ್ತ ಸಾಗಿದರೆ ನಾವು ಖಂಡಿತವಾಗಿ ಸಕ್ಸಸ್ ಆಗುವೆವು ಎಂಬ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶ್ರೀಯುತ ಸಹಕಾರ ರತ್ನ ಅನಿಲ್ ಲೋಬ ಸರ್, ನಿಮಗೂ ಸಹ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಬ್ಯಾಂಕಿನ ಅಧ್ಯಕ್ಷರು ನೆನಪಿನ ಕಾಣಿಕೆಯನ್ನು
ಕೊಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀಮತಿ ಶೈಲಾ, ಅಧ್ಯಕ್ಷರು ಶ್ರೀ ಧರ್ಮಸ್ಥಳ ಸ್ವಸಹಾಯ ಸಂಘ ಎಡ್ತರೆ ಬೈಂದೂರು, ಹಾಗೂ ಅವರಿಗೆ ಮಹಿಳಾ ದಿನದ ಶುಭಾಶಯಗಳನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೂ ನಮ್ಮ ಈ ಇವತ್ತಿನ ಉಚಿತ ಆರೋಗ್ಯ ಶಿಬಿರ ಇದಕ್ಕೂ ಸಹ ಅವರ ಸಂಘದಿಂದ ಅವರು ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ನಾವು ಕೋರ್ತಾ ಇದ್ದೇವೆ. ನಮ್ಮೊಡನಿದ್ದಾರೆ ವಂದನೆಯ ಗುರು ವಿನ್ಸೆಂಟ್ ಕೊಯಲು. ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ನಮ್ಮ ಅಧ್ಯಕ್ಷರು ಗೌರವಿಸಬೇಕು. ಧನ್ಯವಾದಗಳು ಫಾದರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಶುಭ ನುಡಿಗಳನ್ನು ಆಡಿದ್ದಕ್ಕಾಗಿ. ಶ್ರೀಯುತ ಗಣೇಶ್ ಕಾರಂತ್ ಅವರಿದ್ದಾರೆ, ರಂಗಭೂಮಿ ಕಲಾವಿದರು, ಲಾವಣ್ಯ ಬೈಂದೂರು. ಇವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಜೊತೆ ನೀಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಶ್ರೀಯುತ ಫಯಾಜ್ ಅಲಿ, ಸಮಾಜ ಸೇವಕರು, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಿಮಗೂ ಸಹ ಧನ್ಯವಾದಗಳು ಸರ್. ನಿಮಗೂ ಸಹ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ವಿಶೇಷ ಸಹಕಾರ ನೀಡಿದ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಪರವಾಗಿ ಡಾಕ್ಟರ್ ಎಲ್ರಾಯ್ ಸಲ್ಡಾನಾ ಇವರಿಗೂ ಸಹ ನೆನಪಿನ ಕಾಣಿಕೆ ಎಂದು ಕೊಟ್ಟು ನಾವು ಈ ಸಂದರ್ಭದಲ್ಲಿ ಅವರಿಗೂ ಸಹ ಗೌರವಿಸ್ತಾ ಇದ್ದೇವೆ. ಎಲ್ಲ ಸಿಬ್ಬಂದಿಗಳ ಪರವಾಗಿ ಈ ಗೌರವ ಅವರಿಗೆ ನೆನಪಿನ ಕಾಣಿಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದ ತಮ್ಮ ಸಹಕಾರವನ್ನು ನೀಡಿದ ICYM ಬೈಂದೂರು ಇವರ ಪ್ರತಿನಿಧಿಗಳು ಯಾರಾದರೂ ಇದ್ದಲ್ಲಿ ದಯವಿಟ್ಟು ಮೇಲ್ಗಡೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸುವಂತದ್ದು. ಕಥೋಲಿಕ್ ಸಭಾ ಬೈಂದೂರು, ಆರೋಗ್ಯ ಸಮಿತಿ ಬೈಂದೂರು, ಸ್ತ್ರೀ ಸಂಘಟನೆ ಬೈಂದೂರು, ಹಿರಿಯ ನಾಗರಿಕರ ಸಂಘ ಬೈಂದೂರು, ಲಾವಣ್ಯ ಬೈಂದೂರು, ಹಾಗೂ ನಮ್ಮೊಡನಿದ್ದಾರೆ ಸಿಂಚನ ಚಾರಿಟೇಬಲ್ ಟ್ರಸ್ಟ್ ಇವರ ನಮ್ಮ ಗ್ರಾಹಕರು ಆಗಿರುವಂತಹ ಕಿರಣ್ ಕುಮಾರ್ ಅವರು ಸಹ ವೇದಿಕೆಯ ಮೇಲೆ ಬಂದು ಈ ಗೌರವವನ್ನು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನಮ್ಮೊಡನಿದ್ದಾರೆ ICYM ಬೈಂದೂರು, ಕಥೋಲಿಕ್ ಸಭಾ ಬೈಂದೂರು, ಆರೋಗ್ಯ ಸಮಿತಿ ಬೈಂದೂರು, ಸ್ತ್ರೀ ಸಂಘಟನೆ ಬೈಂದೂರು, ಹಿರಿಯ ನಾಗರಿಕ ಸಂಘ ಬೈಂದೂರು, ಲಾವಣ್ಯ ಬೈಂದೂರು, ಹಾಗೂ ನಮ್ಮೊಡನಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಹಕರಾದ ಸಿಂಚನ ಚಾರಿಟೇಬಲ್ ಟ್ರಸ್ಟ್ ಇದರ ಕಿರಣ್ ಕುಮಾರ್. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಲಾವಣ್ಯ ಬೈಂದೂರು ಇದರ ಅಧ್ಯಕ್ಷರಾದ ಶ್ರೀಯುತ ನರಸಿಂಹ ನಾಯಕ್ ನಮ್ಮೊಡನಿದ್ದಾರೆ. ಅವರು ಸಹ ವೇದಿಕೆ ಮೇಲ್ಭಾಗದಲ್ಲಿ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅವರು ಪತ್ರಕರ್ತರು ಸಹ ಅವರಿಗೂ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಜೊತೆ ನೀಡಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹ ನಾವು ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ನೀಡಲು ಇಚ್ಛಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಉತ್ತೇಜನ ನೀಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಬ್ಯಾಂಕಿನ ಅಧ್ಯಕ್ಷರು ಶ್ರೀಯುತ ಅನಿಲ್ ಲೋಬೋ ಸರ್, ನಿಮಗೂ ಸಹ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಚಂದವಾಗಿ ಇವತ್ತು ಇಲ್ಲಿ ನಿರೂಪಿಸಲು ಸಾಧ್ಯವಾದ ಕಾರಣಕರ್ತರು ನಮ್ಮ ನಿರ್ದೇಶಕರಾದ ಶ್ರೀಯುತ ಎಲ್ರಾಯ್ ಕಿರಣ್ ಅವರು, ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದ ಸುನಿಲ್ ಮಿನೇಜಸ್, ಶಾಖಾ ವ್ಯವಸ್ಥಾಪಕರಾದ ಶ್ರೀ ಸಂದೀಪ್ ಕ್ವಾಡ್ರಸ್, ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಪ್ರಾರ್ಥನೆ ಗೀತೆಯನ್ನು ಹಾಡಿದ ಸಿಬ್ಬಂದಿಗಳಿಗೆ, ನಮ್ಮ ಪತ್ರಕರ್ತ ಮಿತ್ರರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ವೇದಿಕೆಯ ಮೇಲಿರುವ ನಮ್ಮ ಗಣ್ಯರು ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೂ ಈ ಸಂದರ್ಭದಲ್ಲಿ ನಮಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ತಿಳಿಸಿಕೊಡಲು ನಮ್ಮೊಡನೆ ಇದ್ದಾರೆ ನಮ್ಮ ಫಾದರ್ ಮುಲ್ಲಸ್ ಆಸ್ಪತ್ರೆಯ ಡಾಕ್ಟರ್ ಎಲ್ರಾಯ್ ಸಿಲ್ಡಾನಾ. ಈ ಕಾರ್ಯಕ್ರಮವನ್ನು ಒಂದು 10-15 ನಿಮಿಷದಲ್ಲಿ ವಿವರಿಸಲಿದ್ದಾರೆ. ತದನಂತರ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮುಂದುವರಿಯಲಿದೆ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಬ್ರಹ್ಮಾವರ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಶ್ರೀ ಗೋವಿಂದ್ರ ಬಿಲ್ಲು, ನಿಮಗೂ ಧನ್ಯವಾದಗಳು. ನೀವು ಅಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.